ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಸೊ ಇವತ್ತು ನಾವು ಹಂಗೆ ಸುಮ್ಮನೆ ಮೇಘ ಅವ್ರ ಮನೆಗೆ ಹೋಗೋಣ ಅಂತ ಅನ್ಕೊಂಡಿವಿ. ಭಾಳ ದಿನ ಆಯ್ತು ಮೀಟ್ ಆಗಿ. ರೀಸೆಂಟ್ ಆಗಿ ಮಗನ್ ನಾಮಕರಣ ಮಾಡಿದ್ಲು, ಬಟ್ ನಂಗೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಸಾಗರ್ ಅಷ್ಟೇ ಹೋಗಿ ಬಂದ್ರು. ಸೊ ಇವಾಗ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಡು ಹಂಗೆ ಅವ್ರ ಮಗನ್ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಆಲ್ಸೋ ಆಂಟಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಅವ್ರು ವಾಪಸ್ ಇಂಡಿಯಾಗೆ ಹೊರಡ್ತಿದ್ದಾರೆ, ಅದಕ್ಕೆ ಮಾತಾಡ್ಸ್ದಂಗೂ ಆಗ್ತದೆ ಅಂದ್ಬಿಟ್ಟು ಇವತ್ತೊಂದು ಸ್ವಲ್ಪ ಹೊತ್ತು ಅವ್ರ ಮನೆಗೆ ಹೋಗಿ ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ಆ್ಯಂಡ್ ಇವಾಗ ಹೊರಡ್ತಾ ಇದೀವಿ. ಸೊ ಯಾ, ಲೆಟ್ಸ್ ಗೋ. ಸಿಯಾಟ್ಲಲ್ಲಿ ಇವಾಗ ಬೇಗ ಕತ್ಲಾಗ್ತದೆ ಆ್ಯಂಡ್ ಆಲ್ರೆಡಿ ಚಳಿ ಶುರುವಾಗ್ಬಿಟ್ಟದೆ. ಸೊ ಮತ್ತೆ ಫುಲ್ ಸ್ಲೀವ್ಸ್ ಎಲ್ಲ ಮತ್ತೆ ಶುರು ಆಯಿತು ನಮ್ಮದು. ಮುಂಚೆ ಎಲ್ಲ ಇರ್ತಿತ್ತು, ಒನ್ ಡೇ ಮಳೆ ಇದ್ರೆ ನೆಕ್ಸ್ಟ್ ಡೇ ಬಿಸಿಲು ಆ ಥರ. ಬಟ್ ಇವಾಗ ಕಂಟಿನ್ಯೂಸ್ ಮಳೆ ಚಳಿ ಅದೇ ಥರ ನಡೀತಾನೆ ಅದೇ. ಪ್ರಾಬಬ್ಲಿನ ಇದೆ ಕಂಟಿನ್ಯೂ ಆಗಿ. ನೆಕ್ಸ್ಟ್ ಸ್ನೋ ಬರ್ತದೆ ಅಷ್ಟೇ. ಇವತ್ತು ಫುಲ್ ಟ್ರಾಫಿಕ್ ಅದೇ. ಆಕ್ಚುಲಿ ಸಂಡೇ ಈವ್ನಿಂಗ್ ಇಷ್ಟೊಂದು ಟ್ರಾಫಿಕ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ರೋಡಲ್ಲಿ, ಬಟ್ ಭಾಳನೇ ಅದೇ. ನಾನು ನಿಮಗೂ ಒಂದ್ಸಲ ತೋರಿಸ್ತೀನಿ. ಹಾಯ್ ಆಂಟಿ, ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀನಿ. ಹಾಯ್ ಮೇಘಾ. ಹೇಗಿದ್ಯಾ? ಎಸ್ ಎಸ್ ಎಸ್, ಗುಡ್ ಗುಡ್ ಗುಡ್. ಬೇಬಿ ಹೆಂಗದೆ? ಆರಾಮದಾನು. ಮಲ್ಕೊಂಡ, ಜಸ್ಟ್ ಮಲ್ಕೊಂಡ. ಆಕ್ಚುಲಿ ನಾ ಅಕ್ಕ ಹೇಳಿದ್ದೆ 6:30. ಕರೆಕ್ಟ್, ಹೌದು. ಫುಲ್ ಟ್ರಾಫಿಕ್. 7:30 ಮಲ್ಕೊಂಡ್ ಬಿಡ್ತಾನೆ. ನಾ ಇವಾಗ ಅದೇ ಹೇಳ್ತಿದ್ದೆ, ಫುಲ್ ಟ್ರಾಫಿಕ್. ಅಟ್ಲೀಸ್ಟ್ 1 hour ಆಟ ಆಡ್ಬೋದು ನೀವು ಅವನ ಜೊತೆ. ಕರೆಕ್ಟ್. ಈಗ ಮತ್ತೆ 10ಗೆ ಅಂತ ಅವ್ನು ಹೇಳು. ಹೌದು ಆಂಟಿ, ನೀವು ಬಂದಾಗ ಬಿಸಿಲಿತ್ತಲ್ಲ, ಇವಾಗ ಮಳೆ ಶುರು ಆಯ್ತು. ನಿಮಗೆ ಇವಾಗ ಈ ವೆದರ್ ಇಷ್ಟ ಆಗ್ತದ? ಈ ವೆದರ್ಗೆ ನಾನು ಹೊರಗೆ ಹೋಗ್ತಿಲ್ಲ. ಹಂಗಾಗಿ ನಾವ್ ಬಂದಾಗ ಇದು ಸಮ್ಮರ್ ಇತ್ತಲ್ಲ, ಚೆನ್ನಾಗಿ ವಾಕಿಂಗ್ ಹೋಗ್ತಿದ್ದೆ. ಮಸ್ತ್ ದೂರದವರೆಗೂ ಹೋಗ್ತಿದ್ದೆ ವಾಕಿಂಗ್. ಇವಾಗ ವಿಂಟರ್ ಬಂದ್ಮೇಲಿಂದ ಹೊರಗೆ ಹೋಗಿಲ್ಲ ನಾನು. ಈಗ ವಾಕಿಂಗ್ ಕಷ್ಟ ನಿಮಗೆ? ವಾಕಿಂಗ್ ಚಳಿ ಇರುತ್ತೆ. ಎಷ್ಟು ದೂರ ದೂರ ಹೋಗ್ತಿದ್ರ ಅಂದ್ರ ವಾಕಿಂಗ್ 1 hour ಎಲ್ಲ ಹೋಗ್ಬಿಡ್ತಿದ್ರ. ಮನೆಗೆ ಬರ್ತಿದ್ದಿಲ್ಲ. ನಾ ಅಮ್ಮ ಎಲ್ಲೆ ಅವಾಗ 9:00 ಕತ್ಲಾಗ್ತಿತ್ತು. ಜುಲೈ ಟೈಮ್ ಎಲ್ಲ. ಇವಾಗೆಲ್ಲ 7:00. ಈಗ ಹೌದು. ಈಗ ಎಂತ ಬರೀ ಕತ್ಲು 7ಗೆ. 6:30 ಅನ್ನೋಣ ಕತ್ಲಾಗುತ್ತೆ. ಹೌದು, ಇನ್ ಸ್ವಲ್ಪ ದಿನಕ್ಕೆ 3 ಗಂಟೆಗೆ ಕತ್ಲು. ಅದು ಇನ್ನೂ ಒಂಥರ ಆಗ್ತಿರ್ತ. ಸೊ ಹೋಗ್ಬಿಡ್ತಿದ್ರು. ಅದ್ ಒಂದ್ಸಲ ಅಂತೂ 10 ಗಂಟೆಗೆ ಬಂದಾದ್ ಮನೀಗ ರಾತ್ರಿ. ಫೋನ್ ಕೊಟ್ಟಿರಾ? ಅಂದ್ರೆ ಇಲ್ಲಿ ನಂಬರ್ ತಗೊಂಡಿರಾ ನೀವು? ಇಲ್ಲ, ಹಂಗೆ ಹೋಗ್ಬಿಡ್ತಿದ್ರ. ಒಂದ್ಸಲ ನನ್ ಮೊಬೈಲ್ ಕೊಟ್ಟಿದ್ದೆ ಅವ್ರಿಗ. ನನಗೆ ಏನಂದ್ರ ಭಯಂಕರ ಸೈಲೆಂಟ್ ಅಪ್ಪ ಇದು. ಹೌದು, ಇಲ್ಲಿವರೆಗಾದ್ರೂ ಒಂದು ಹಾರ್ ಶಬ್ದ ಕೇಳಿಲ್ಲ. ಸೈಕ್ ಆಗೋಷ್ಟು ಸೈಲೆಂಟ್. ಕಾಸ್ಕೋಕ್ ಹೋಗಿ ಕುಂತ್ ಬಿಡ್ತೀನಿ ನಾನು. ಹೊರಗ 1 ಗಂಟೆ ಐತಿ, ಕಾಸ್ಕೋದಾಗ ಹೋಗಿ ಕುಂತ್ರ ಜನ ಹಂಗ ವೆರೈಟಿ ಜನ ಇರ್ತಾರಲ್ಲಿ. ಅವ್ರೇ ನೋಡಲ್ಲ, ಕುಂತ್ ಬಿಡ್ತಾನೆ. ಚೆನ್ನಾಗದ ಐಡಿಯಾ. ಕಾಸ್ಕೋಗ ಕೂಡ ಸ್ವಲ್ಪ ಜನ ಬೇಕು. ಇಂಡಿಯಾದಾಗ ಎಲ್ಲ ಜನ ಸ್ವಲ್ಪ ಜನ ನೋಡ್ಬೇಕಪ್ಪ. ಎಷ್ಟು ಬೋರ್ ಸೈಲೆಂಟ್ ಅಂತ, ಅತಿ ಸೈಲೆಂಟ್. ಇಲ್ಲಿ ನಮ್ ಕಾಲೋನಿ ಒಳಗೂ ಯಾರು ಜನ. ಪೇರೆಂಟ್ಸ್ ಯೂಶಲಿ ಅಷ್ಟು ಇಷ್ಟ ಆಗಲ್ಲ ಇಷ್ಟು ಸೈಲೆಂಟ್ ಇರೋದು. ತೀರ ನಮಗೆ. ಸೊ ನಮ್ ಧಾರವಾಡದಾಗಂತ್ರು ನಮ್ದು ಫುಲ್ ಮಾರ್ಕೆಟ್ ದಾಗ ಇತ್ತು ಮನಿ. ಅದಂತ್ರು ಗಲಿ ಬಿಲಿ ಅಲ್ಲ. ಇಲ್ಲಿ ಬಂದ್ಮೇಲೆ ಅವ್ರಿಗೆ ಫುಲ್ ಸೈಲೆಂಟ್. ಇಲ್ಲಿ ಏನ್ ಜನನ ಇಲ್ಲ ಅಲ್ಲ. ಅಂದ್ರೂ ನಾವ್ ನಮ್ ಫ್ರೆಂಡ್ಸ್ ಮನಿಗೆಲ್ಲ ಹೋಗ್ತಿವಿ. ನೀವೆಲ್ಲ ಬರ್ತಿರ್ತೀರಿ ಮನೀಗ, ಸ್ವಲ್ಪ ಚೇಂಜ್ ಆಗ್ತೈತ ಅವ್ರಿಗ. ಇಲ್ಲ ಅಂದ್ರೆ ಒಂದೊಂದ್ ದಿನ ಅಂತೂ ಫುಲ್ ಬೋರ್ ಆಗ್ತಿತ್ತು. ನಿನ್ನೆ ಬೋರ್ ಆಗ್ತಿತ್ತು ನಮ್ಮಿಬ್ಬರಿಗೂ. ಅಂದ್ರೂ ಮಗು ಅದಲ್ಲ, ಸೊ ಓಕೆ ನಿಮಗೆ ಟೈಮ್ ಪಾಸ್. ಹಂಗಾಗಿ ಟೈಮ್ ಸಿಗೋದ್ ಕಷ್ಟ ಅಲ್ಲ ನಿಮಗೆ ಇವಾಗ? ಅದ್ರ ಅಷ್ಟು ಕಿರಿಕಿರಿ ಇಲ್ಲ, ಹಠ ಇಲ್ಲ, ಸುಮ್ಮನೆ ಮಲಗ್ತಾನಲ್ಲ. ಹಂಗಾಗಿ ಚೆನ್ನಾಗಿ ಹಂಗ ಟೈಮ್ ಸಿಗಲ್ಲ ಅನ್ನೋಷ್ಟು ಹಂಗಿಲ್ಲ. ಮಲಗ್ತಾನ ಅವ್ನು ಚೆನ್ನಾಗಿ. 1 ತಾಸ ಹಂಗ ಎತ್ತಿರ್ತಾನ, 1 ತಾಸ ಆಟ ಆಡ್ತಾನ, ಮತ್ತೊಂದ್ ತಾಸ ಮಲಗ್ತಾನ, ಮತ್ತೊಂದ್ ತಾಸ ಹೇಳ್ತಾನ. ಅದ್ ನೋಡ್ಲಿಕ್ಕೆ ಚೆನ್ನಾಗಲ್ಲ. ಆಮೇಲೆ ಮೇಘನ್ ಫ್ರೆಂಡ್ಸ್ ಎಲ್ಲ ಅದಾರ. ಈಕಿ ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ತಿರ್ತೀವಿ, ಅವರು ಬರ್ತಿರ್ತಾರ. ಹಂಗೆ ಟೈಮ್ ಪಾಸ್. ಸೊ
ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇರ್ಬೇಕಪ್ಪ ಆಂಟಿ ಅದು ನಿಜ ಹೌದು ಇಂಥ ದೇಶದೊಳಗ ರಿಲೇಷನ್ ಮತ್ ಯಾರು ಇರಲ್ಲ ಫ್ರೆಂಡ್ಸ್ ಬಟ್ ಏನಂದ್ರೆ ಫ್ರೆಂಡ್ಸ್ ಆಗೋದ್ ಕಷ್ಟ ಆದ್ರೆ ಯಾರು ಬಿಡಲ್ಲ ಬಟ್ ಮಾತಾಡ್ಸಲ್ಲ ಕನ್ನಡದವ್ರೆ ಎಷ್ಟ್ ಜನ ನಮ್ನ ನೋಡಿನೂ ಮಾತಾಡ್ಸಲ್ಲ ಹಂಗಿರ್ತಾರೆ ಬಟ್ ಅವ್ರಿಗೆಲ್ಲ ಅಲ್ಲೇ ಒಂದೊಂದು ಗ್ರೂಪ್ ಆಗಿರುತ್ತೆ ಎಕ್ಸ್ಟ್ರಾ ಬೇಡ ಅಂತ ಇಲ್ಲಾಂದ್ರೆ ಸ್ವಲ್ಪ ಜನ ಇಂಟ್ರೋವರ್ಟ್ಸ್ ಇರ್ತಾರೆ ಜಾಸ್ತಿ ಓಪನ್ ಅಪ್ ಆಗಲ್ಲ ಅಂತವ್ರಿಗೆ ಕಷ್ಟ. ಫಸ್ಟ್ ಹೋದ ತಕ್ಷಣ ಆ್ಯಪಲ್ ಗ್ರೇಪ್ಸ್ ಕೊಟ್ಟಿದ್ರು, ಅದಾದಮೇಲೆ ಇಡ್ಲಿ ಚಟ್ನಿ ಚಕ್ಲಿ ಎಲ್ಲ ಬಂದಿತ್ತು. ಸೊ ಅದಾದಮೇಲೆ ಯಮ್ಮಿ ಪಾಯಸ. ಸೊ ಎಲ್ಲನೂ ಭಾಳನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಮೇಘಾ. ಸೊ ಇವಾಗ ಟೈಮ್ ಬಂದು ರಾತ್ರಿ 11:15 ಆಗದೆ. ನಾವು ಇವಾಗ ಜಸ್ಟ್ ಮನೆಗೆ ಬಂದ್ವಿ ಆ್ಯಂಡ್ ನಿಜವಾಗ್ಲೂ ಎಷ್ಟು ಎಂಜಾಯ್ ಮಾಡಿದ್ವಿ ಇವತ್ತು ಮೇಘಾ ಮನೇಲಿ. ಥ್ಯಾಂಕ್ ಯು ಸೋ ಮಚ್ ಮೇಘಾ, ಪ್ರಶಾಂತ್ ಅವರೇ ಮತ್ತು ಆಂಟಿ ನಮ್ಮನ್ನ ಭಾಳ ಚೆನ್ನಾಗಿ ನೋಡ್ಕೊಂಡ್ರಿ ಇವತ್ತು. ಆ್ಯಂಡ್ ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ. ಸೊ ಇನ್ನೇನು ಊಟ ಇಲ್ಲ ನಮ್ಮದು. ತುಂಬ ಫನ್ ಇತ್ತು. ನಮಗೆ ಎಷ್ಟೊಂದು ದಿನ ಆದಮೇಲೆ ಮೀಟ್ ಆಗಿದ್ವಲ್ಲ, ಹಾಗಾಗಿ ಭಾಳ ಹೊತ್ತು ಮಾತಾಡ್ಕೊಂಡೇ ಕುತ್ಕೊಂಡಿದ್ವಿ. ಎಲ್ಲನೂ ನಾನು ಇದರೊಳಗೆ ಶೂಟ್ ಮಾಡಿಲ್ಲ, ಬಟ್ ಸ್ಟಾರ್ಟಿಂಗ್ ಹೋದಾಗ ಇಂದೆಲ್ಲ ಮಾಡೀನಿ ನಾನು. ಆ್ಯಂಡ್ ಇವಾಗ ನಾವು ಮತ್ತೆ ಹಾಗೆ ಮೀಟ್ ಆಗ್ತಾ ಇರ್ತೀವಿ ಫಾರ್ ಶ್ಯೂರ್, ಇದು ಮಾತ್ರ. ಸೊ ನಾವು ನೆಕ್ಸ್ಟ್ ಮತ್ತೆ ಅಲ್ಲಿಗೆ ಹೋದಾಗ ನಾನು ನೋಡ್ತೀನಿ. ಆ ಥರ ಏನಾದರೂ ವ್ಲಾಗ್ ಅವತ್ತು ಮಾಡಬೇಕು ಅಂತ ಅನಿಸಿದ್ರೆ ಮತ್ತೆ ಮಾಡ್ತೀನಿ ನಾನು. ಓಕೆ, ಇವತ್ತು ಈವ್ನಿಂಗ್ ನಾವು ಸಿಯಾಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೀವಿ. ಸಿಯಾಟ್ಲಲ್ಲಿ ಗ್ಯಾಸ್ ವರ್ಕ್ ಪಾರ್ಕ್ ಅಂತ ಒಂದಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಇದ್ದೀವಿ. ಅಲ್ಲಿಂದ ಸಿಯಾಟ್ಲ್ ವ್ಯೂ ಚೆನ್ನಾಗಿ ಕಾಣಿಸ್ತದೆ. ಆ್ಯಂಡ್ ನಾವು ತುಂಬ ಮುಂಚೆ ಹೋಗಿದ್ದು, ಅದಾದಮೇಲೆ ಹೋಗೇ ಇಲ್ಲ. ಅದಕ್ಕೆ ಒಂದ್ಸಲ ಹೋಗೋಣ ಇವತ್ತು ಅಂತ ಅಂದ್ಕೊಂಡು ಇವಾಗ ಹೊರಟೀವಿ. ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಸೊ ನಾವಿವಾಗ ಗ್ಯಾಸ್ ವರ್ಕ್ಸ್ ಪಾರ್ಕಿಗೆ ಬಂದ್ವಿ. ಇದು ಸಿಯಾಟ್ಲಲ್ಲಿರೋದು. ಇದು ಒಂದು ಸಿಟಿ ಪಾರ್ಕ್ ಅಷ್ಟೇ, ಬಟ್ ಭಾಳನೇ ದೊಡ್ಡದು. ಇಲ್ಲಿ ಪ್ಲೇ ಏರಿಯಾ ಆ್ಯಂಡ್ ಪಿಕ್ನಿಕ್ಸ್ ಮಾಡ್ಕೊಳ್ಳಿಕ್ಕೆ ಪಿಕ್ನಿಕ್ ಸ್ಪಾಟ್ಸ್ ಎಲ್ಲ ಅದೇ, ಬೆಂಚ್ ಆ ಥರ ಎಲ್ಲ ಅದೇ. ಸೊ ಭಾಳನೇ ರಿಲ್ಯಾಕ್ಸಿಂಗ್ ಜಾಗ ಇದು. ಆ್ಯಂಡ್ ಆ್ಯಕ್ಚುಲಿ ತುಂಬ ದೊಡ್ಡದು, ನಡಿಬೇಕು ಅಷ್ಟೇ. ಇಲ್ಲಿ ನೋಡ್ಬೋದು, ಕೆಳಗಿಂದ ನಾವು ಈ ಪಾತ್ ತಗೊಂಡು ಮೇಲೆ ಬಂದ್ವಿ. ಇಲ್ಲಿ ಬಂದರೆ ಒಂದು ಒಳ್ಳೆ ವ್ಯೂ ಸಿಗ್ತದೆ. ಈ ವ್ಯೂಗೋಸ್ಕರನೇ ನಾವು ಈ ಪಾರ್ಕಿಗೆ ಬಂದಿದ್ದು. ನೀವು ಇವಾಗ ನೋಡ್ಬೋದು ವ್ಯೂನ. ಇದು ಸಿಯಾಟಲ್ ಸ್ಕೈಲೈನ್ ಎಲ್ಲ ಕಾಣಿಸ್ತದೆ. ಆ್ಯಂಡ್ ನಮಗೆ ಜೊತೆಗೆ ಸ್ಪೇಸ್ ನೀಡಲ್. ಸೊ ಎವ್ರಿಥಿಂಗ್ ಇಸ್ ಗುಡ್. ಇಲ್ಲಿಂದ ನೋಡಿದರೆ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ಆ್ಯಂಡ್ ಮೋಸ್ಟ್ ರಿಲ್ಯಾಕ್ಸಿಂಗ್. ಇಲ್ಲಿ ಹೋಗಿ ಎಷ್ಟೊತ್ತು ಕುತ್ಕೊಂಡ್ರು ನಮಗೆ ಬೋರ್ ಆಗಲ್ಲ. ಸೊ ಎಲ್ಲರೂ ಈ ಜಾಗನ ವಿಸಿಟ್ ಮಾಡಿರಿ, ತುಂಬಾ ಚೆನ್ನಾಗಿರ್ತದೆ ಇದು. ನಾವು ಇನ್ನೊಂದು ವೇ ತಗೊಂಡು ಅಲ್ಲಿಂದ ಮತ್ತೆ ಕೆಳಗಡೆ ಇಳಿತಾ ಇದ್ವಿ. ಇಲ್ಲಿ ನೋಡ್ಬೋದು ಡಕ್ಸ್ ಎಲ್ಲ ಕಾಣಿಸ್ತು ನಮಗೆ. ಸೊ ಈ ಥರ ಎಲ್ಲ ಪಾರ್ಕಲ್ಲಿ ಕಾಣಿಸಿದ್ರೆ ಚೆನ್ನಾಗಿರ್ತದಲ್ಲ. ಇನ್ನೂ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ನಿಮ್ಮೆಲ್ಲರಿಗೂ ನಾನು ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವೀಡಿಯೋ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.